ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಯುವತಿಯ ಜೊತೆ ಲವ್. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದ್ದಂಥ ಯುವತಿಯ ಜೊತೆಗೆ ಈಗ ಯುವಕ ಬಳಸ್ಕೊಂಡು ಆಕೆಗೆ ಮೋಸ ಮಾಡಿದಂಥ ಆರೋಪ ಕೇಳಿಬರ್ತಾ ಇದೆ. ಯುವಕನ ಜೊತೆ ಲವ್, ಮನೆ ಬಿಟ್ಟು ಬಂದಂಥ ಪ್ರಿಯತಮೆ. ಇನ್ಫ್ಯಾಕ್ಟ್ ಪ್ರೀತಿಸಿ ಮದುವೆ ಆಗಿದ್ದರು. ಮೈಸೂರಿನಿಂದ ಬೆಳಗಾವಿಗೆ ಆಗಮಿಸಿದಂಥ ಯುವತಿ ಮಂಜುಳಾ ಬೆಳಗಾವಿ ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಿಂದ ನೇರವಾಗಿ ಬೆಳಗಾವಿಗೆ ಬಂದಿದ್ದ ಮೈಸೂರು ಮೂಲದ ಕುಂಬಾರಕೊಪ್ಪಲು ಗ್ರಾಮದ ಯುವತಿ ಬೋರೇಶ್ನನ್ನು ನಂಬಿ ಬೆಳಗಾವಿಗೆ ಬಂದು ಆಕೆ ಅವನ್ನೇ ನಂಬಿದ್ಲು. ಬೋರೇಶ್ನನ್ನೇ ನಂಬಿ ಬೆಳಗಾವಿಗೆ ಬಂದಿದ್ಲು. ಬೆಳಗಾವಿ ಜಿಲ್ಲೆಯ ಮಚ್ಚೆ ಗ್ರಾಮದ ಯುವಕ ಬೋರೇಶ್. ಇಬ್ಬರು ಕೂಡ ಇನ್ಸ್ಟಾಗ್ರಾಮ್ನ ಪರಿಚಯ ಆಯ್ತಂತೆ. ಇನ್ಸ್ಟಾಗ್ರಾಮ್ ಮೂಲಕ ಯುವತಿ ಜೊತೆ ಲವ್ ಮಾಡಿದ್ದಾನೆ. ಆಕೆನ ನಂಬಿ ನೇರವಾಗಿ ಇಲ್ಲಿ ಬಂದಿದ್ದಾನೆ. ಇನ್ಫ್ಯಾಕ್ಟ್ ಬೋರೇಶನ್ನ ನಂಬಿ ಯುವತಿ ಮಂಜುಳಾ ಬಂದಿದ್ಲು. ಇನ್ಫ್ಯಾಕ್ಟ್ ರೀಲ್ಸ್ ಮಾಡ್ತಾಯಿದ್ಲು. ರೀಲ್ಸ್ನಲ್ಲಿ ಪರಿಚಯವಾಗಿ ಈಗ ಬೋರೇಶನನ್ನು ಹುಡುಕೊಂಡು ಗ್ರಾಮಕ್ಕೆ ಬಂದಿದ್ಲು. ಅದಾದ ಬಳಿಕ ಈಗ ಆ ಯುವತಿಯನ್ನು ಬಳಸಿ ಮೋಸ ಮಾಡಿಕೊಂಡಿರೋ ಬಗ್ಗೆ ಈಗ ಬೋರೇಶ್ ಮತ್ತು ಆತನ ಕುಟುಂಬದ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಈಗ ಬೋರೇಶ್ 1 ವರ್ಷದ ಹಿಂದೆ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರಂತೆ. ಅದಾದ ಬಳಿಕ ಮಂಜುಳಾ ಗರ್ಭಿಣಿಯಾಗಿದ್ಲು. ಅದಾದಮೇಲೆ ಆಕೆ ಈಗ ಸಾವನ್ನಪ್ಪಿದ್ದಾಳೆ. ಈ ಸಾವಿನ ಬಗ್ಗೆ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ಬೋರೇಶ್ ಮತ್ತು ಆತನ ಕುಟುಂಬಸ್ಥರಿಗೆ ಹತ್ಯೆ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗೆ ಎದುರಾಗ್ತಿದೆ. ಬೆಳಗಾವಿಗೆ ಬಂದಾಕೆಯನ್ನು ಪುಸಲಾಯಿಸಿದ್ದಂಥ ಬೋರೇಶ್ ನೀನೇ ಚಿನ್ನ ನೀನೇ ರನ್ನ ಅಂತ ನಂಬಿಸಿದ್ದ. ಆತ ಬೋರೇಶ್ ವಿರುದ್ಧ ಆರೋಪ ಕೇಳಿಬಂದಿದೆ. ಇನ್ಫ್ಯಾಕ್ಟ್ ಮದುವೆಯಾಗಿ ಒಳ್ಳೆ ರೀತಿ ಸಂಸಾರ ಸಾಗಿಸೋದಾಗಿ ಕೂಡ ಆತ ಭರವಸೆ ಕೊಟ್ಟಿದ್ದ. ಬೋರೇಶ್ ನಂಬಿ ಮದುವೆ ಆಗಿದ್ದಂಥ ಮೈಸೂರಿನ ಮಂಜುಳಾ ಬೆಳಗಾವಿಯ ಮಚ್ಚೆ ಗ್ರಾಮದ ಬೋರೇಶ್ ಜೊತೆಗೆ ಮದುವೆ ಆಗಿದ್ಲು. 1 ವರ್ಷದ ಹಿಂದೆ ಬೋರೇಶ್ ಹಾಗೂ ಮಂಜುಳಾ ವಿವಾಹವಾಗಿದ್ದರು. ಜೊತೆಗೆ ಹೀಗೆ ಇನ್ಫ್ಯಾಕ್ಟ್ 3 ತಿಂಗಳ ಗರ್ಭಿಣಿ ಈಕೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಮಂಜುಳಾ ಮೃತಪಟ್ಟಿರೋ ಬಗ್ಗೆ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾರೆ. 3 ತಿಂಗಳ ಗರ್ಭಿಣಿಯಾಗಿದ್ದಂಥ ಮಂಜುಳಾಗೆ ಬೋರೇಶ್ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಮಂಜುಳಾಗೆ ಅಬಾರ್ಷನ್ ಮಾಡಿಸುವಂಥ ಒತ್ತಡ ಮತ್ತು ಆಕೆ ಮೇಲೆ ಸಾಕಷ್ಟು ಪ್ರೆಷರನ್ನು ಹಾಕಿದ್ರಂತೆ. ಮಂಜುಳಾಗೆ ಅಬಾರ್ಷನ್ ಮಾಡಿಸುವಂಥ ಒತ್ತಡ ಹಾಕಿದ್ದ ಅಂತ ಆರೋಪ ಬರ್ತಾ ಇದೆ. ಅಬಾರ್ಷನ್ ಮಾಡಿಸದೇ ಇದ್ದಕ್ಕೆ ಮಂಜುಳಾನನ್ನು ಹತ್ಯೆಗೈದಿರುವಂಥ ಆರೋಪ ಮಾಡಲಾಗ್ತಾ ಇದೆ. ಅಮಾನುಷವಾಗಿ 23 ವರ್ಷದ ಮಂಜುಳಾ ಸಾವನ್ನು ಇನ್ಫ್ಯಾಕ್ಟ್ ಅನುಮಾನಾಸ್ಪದವಾಗಿ 23 ವರ್ಷದ ಮಂಜುಳಾ ಅವರನ್ನು ಸಾವಾಗಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಇದ್ದಿವೆ. ನನ್ನ ಮಗಳು ಒಂದ್ಸತಿ ಅಲ್ಲ ಅಂತ 2 ಸತಿ ಇವನಿಂದೆ ಲವ್ ಮಾಡ್ಕೊಂಡು ಬಂದು ಹಿಂಗೆ ಮಾಡ್ಕೊಂಡವಳಲ್ಲಪ್ಪ. ಏನು ಮಾಡೋರೆ ಅಂತಲೇ ಗೊತ್ತಿಲ್ಲ. ಹೊಡೆದಿವಿ, ಮಗ ತಗ್ಸು ಅಂತಿದ್ರಂತೆ. ಮಗ ಬೇಡ ಈಗಲೇ ಮಗ ತೆಗಿಸ್ಬಿಡು ಅಂತ ಅಂತಿದ್ರಂತೆ. ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ಲು. ಅಮ್ಮ ಮಗ ತೆಗ್ಸು ಅಂತಾರೆ. ಅಮ್ಮ ಇಲ್ಲಿ ಇರೋಕ್ಕಾಯ್ತಲ್ಲ ಕಣಮ್ಮ, ಬಂದ್ಬಿಡ್ತೀನಿ, ನನ್ನ ಕೈಲಿ ನಮ್ಮ ಅತ್ತೆದೇ ಜಾಸ್ತಿ ಹಿಂಸೆ, ಬಂದ್ಬಿಡ್ತೀನಿ ಅಂತ. ನಾವು 1 ಸತಿ ಅಲ್ಲ ಅಂತ 2 ಸತಿ ಬುದ್ಧಿ ಹೇಳಿ ಕರ್ಕೋದ್ವಲ್ಲವ. ನಿನ್ನ ಇಷ್ಟು ಇದು ಮಾಡಿ ನೀನು ಆಯ್ಸ್ಕೊಂಡಿದ್ದ ಜೀವನ ಕಣವ, ನೀನು ಏನು ಮಾಡ್ತೀನಿ ನೋಡು, ನೀನೇ ಅಲ್ವಾ ಆರಿಸ್ಕೊಂಡಿದ್ದ ಜೀವನ ಅಂತ ಅಂದು. ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಲು. ಪುನಃ ಫೋನ್ ಮಾಡಿಬಿಟ್ಟು ಅಮ್ಮ ನಾನು ಆಯ್ತಲ್ಲ ಕಣಮ್ಮ, ನನಗೆ ಮಗ ತೆಗ್ಸ್ಬಿಡು ಅಂತಾರೆ. ನನ್ನ ಮಗ ಉಳಿಸ್ಕೊಳಕ್ಕೆ ಇದು ಮಾಡ್ತಾವನಿ ಕಣಮ್ಮ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DCP ಕೂಡ ಮಾತನಾಡಿದ್ದಾರೆ ಮೋಹನ್ ಜಗದೀಶ್ ಅವರು. ನೋಡೋಣ ಬನ್ನಿ. ಒಂದು ಹುಡುಗಿ ವಯಸ್ಸು ಆಲ್ಮೋಸ್ಟ್ ಒಂದು 20 ವರ್ಷ ಆಗಿರುತ್ತೆ. ಈ ಹುಡುಗಿ ಇಲ್ಲಿ ನಮ್ಮಲ್ಲಿ ಬೆಳಗಾವಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರೋ ಒಂದು ಜಾಗದಲ್ಲಿ ಇಲ್ಲಿ ಮದುವೆ ಆಗಿ 1 ವರ್ಷ ಸುಮಾರಾಗಿರುತ್ತೆ. 1 ವರ್ಷ ಸುಮಾರಾಗಿ ಇವಾಗ ಅವರು ಪ್ರೆಗ್ನೆಂಟ್ ಕೂಡ ಇರ್ತಾರೆ. 2 ಮಂತ್ಸ್ ಪ್ರೆಗ್ನೆಂಟ್ ಇರ್ತಾರೆ. ಈ ಸಮಯದಲ್ಲಿ ಅಚಾನಕ್ಕಾಗಿ ನಿನ್ನೆ ಸಂಜೆ ಅವ್ರ ಮನೆಯಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡಿರೋಂಥ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ. ಪೊಲೀಸರು ಬಂದು ಎಲ್ಲ ಚೆಕ್ ಮಾಡ್ತಾರೆ. ಬಟ್ ಅವರು ಫ್ಯಾಮಿಲಿಯವ್ರು ಇಲ್ಲದೇ ಇರೋ ಕಾರಣ ಅವ್ರ ಫ್ಯಾಮಿಲಿಯವ್ರಿಗೆ ಇಂಟಿಮೇಷನ್ ಕೂಡ ಮಾಡಿರ್ತಾರೆ. ಅವ್ರ ಫ್ಯಾಮಿಲಿಯವ್ರು ಇವಾಗ ಬಂದಿರ್ತಾರೆ. ಅವರು ಈ ದಿನ ಬಂದು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಹುಡುಗಿದು ಮದುವೆ ಆಗಿದ ನಂತರ ಆ ಹುಡುಗನ ಮನೆ ಕಡೆಯಿಂದ ಅವಳಿಗೆ ಭಾಳ ತೊಂದರೆ ಆಗ್ತಿತ್ತು ಅಂತ ಹೇಳಿ ನಮಗೆ ಮಾಹಿತಿ ಕೊಡ್ತಾರೆ. ತೊಂದರೆ ಆಗಿರೋ ಮೇರೆಗೆ ನಾವು ಅವ್ರಿಗೆ ಹೇಳಿದ್ದೀವಿ, ನಿಮ್ಮದು ಪ್ರಕರಣ ಯಾವ ರೀತಿ ಇದೆಯೋ ಪೂರ್ತಿ ವಿಶ್ಲೇಷಣೆ ಮಾಡಿ ಮತ್ತು ಡೀಟೇಲ್ಡಾಗಿ ನಮಗೆ ಒಂದು ಕಂಪ್ಲೇಂಟ್ ಕೊಡಿ. ಮತ್ತು ಅವರು ನಿಮಗೆ ಯಾವ ರೀತಿ ಮಾನಸಿಕ ಅಥವಾ ದೈಹಿಕ ಹ್ಯಾರಸ್ಮೆಂಟ್ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಕಂಪ್ಲೇಂಟ್ನ ದಾಖಲೆ ಮಾಡಿಕೊಂಡು ಆ್ಯಂಡ್ ವಿತಿನ್ 7 years ಆಫ್ ಮ್ಯಾರೇಜ್ ಇರೋದ್ರಿಂದ ನಾವು ಆ ಪ್ರಕಾರನೂ ಕೇಸ್ನ ದಾಖಲೆ ಮಾಡ್ಕೊತೀವಿ. ಮತ್ತು ರೈಟ್, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರವನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ, ಬೆಳಗಾವಿಯ ಪ್ರತಿನಿಧಿ ಜಾಯ್ನ್ ಆಗ್ತಾ ಇದ್ದಾರೆ. ಈಗಾಗಲೇ ಸಹದೇವ್ ಇನ್ನಷ್ಟು ವಿವರವನ್ನು ಕೊಡ್ತಾರೆ. ಸಹದೇವ್, ಈ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಪ್ರೀತಿ
ಪ್ರೇಮಗಳು ಅಂತಿಮವಾಗಿ ಇಂಥ ಅನೇಕ ಘಟನೆಗಳಲ್ಲಿ ಎಂಡ್ ಆಗುತ್ತೆ. ಇದು ಕೂಡ ಅದೇ ಮಾದರಿಯಂಥ ಘಟನೆ. ಇನ್ಫ್ಯಾಕ್ಟ್ ಈ ಮನೆ ಕಡೆಯಿಂದ ಅವರ ಯುವತಿ ಮನೆ ಕಡೆಯಿಂದ ಬರ್ತಾ ಇರುವಂಥ ಆರೋಪ ಏನು ಅಂದರೆ ನಿರಂತರವಾಗಿ ಕಿರುಕುಳ ಕೊಡ್ತಾಯಿದ್ರು ಅಂತ. ಬೆಳಗಾವಿ ಮೂಲದ ಬೋರೇಶ್ ಕುಟುಂಬ ನಾಪತ್ತೆಯಾಗಿದೆ. ಹೀಗಾಗಿ ವಾಸ್ತವದ ಘಟನೆ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಹೌದು ಪ್ರಮೋದ್, ಏನು ಇನ್ಸ್ಟಾಗ್ರಾಮ್ನಲ್ಲಿ ಈ ರೀಲ್ಸ್ ಮಾಡ್ತಾ ಹಾಯಾಗಿದ್ದಂತಹ ಮಂಜುಳಾ ಇದೀಗ ಏನು ಪ್ರೀತಿಸಿದ ಯುವಕನಿಂದ ಹತ್ಯೆ ಆಗಿದ್ದಾಳೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಮುಖ್ಯವಾಗಿ ಮೈಸೂರು ಮೂಲದ ಮಂಜುಳಾ ಅಲಿಯಾಸ್ ನಯನ ಏನಿದ್ದಾಳೆ, ಈಕೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ರೀಲ್ಸನ್ನು ಮಾಡ್ಕೊಂಡಿರ್ತಾಳೆ. ಇದೇ ಒಂದು ಸಂದರ್ಭದಲ್ಲಿ 1.5 ವರ್ಷದ ಹಿಂದೆ ಈ ಬೋರೇಶ್ ಅನ್ನುವಂತಹ ಬೆಳಗಾವಿಯ ಮಚ್ಚೆ ಗ್ರಾಮದ ಯುವಕ ಪರಿಚಯ ಆಗ್ತಾನೆ. ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಬಾರಿ ಮೆಸೇಜ್ ಕೂಡ ಆಕೆಗೆ ಮಾಡಿರ್ತಾನೆ. ಅದಾದ ಬಳಿಕ ಇಬ್ಬರ ನಡುವೆ ನಂಬರ್ ಎಕ್ಸ್ಚೇಂಜ್ ಆಗಿ ಪ್ರೀತಿ ಕೂಡ ಆಗಿರುತ್ತೆ. 1 ವರ್ಷದ ಹಿಂದೆ ಮನೆಯವರ ವಿರೋಧದ ನಡುವೆ ಕೂಡ ಆಕೆ ಬೆಳಗಾವಿಗೆ ಬಂದು ಆತನ ಜೊತೆಗೆ ಮದುವೆಯಾಗಿ ಜೀವನ ಕಟ್ಕೊಳ್ಳೋಕೆ ಶುರು ಮಾಡ್ತಾಳೆ. ಅಲ್ಲಿ ಇನ್ನೊಂದು ಕಡೆ ಮೈಸೂರಿನಲ್ಲೂ ಕೂಡ ಕಿಡ್ನಾಪ್ ಕೇಸನ್ನು ದಾಖಲಿಸಿದಂಥ ಕುಟುಂಬಸ್ಥರು ಇಲ್ಲಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಮಗಳು ಮದುವೆ ಆಗಿದ್ದನ್ನು ಗಮನಿಸಿ ಆದರೂ ಕೂಡ ಒತ್ತಾಯಪೂರ್ವಕವಾಗಿ ಆಕೆಯನ್ನು ಕರೆದುಕೊಂಡು ಹೋಗಿರ್ತಾರೆ. ಅದಾದ ಬಳಿಕ ಕೂಡ ಏನು ಕೆಲ ದಿನಗಳ ಕಾಲ ಮೈಸೂರಿನಲ್ಲಿ ಇದ್ದಾಕೆ ಮತ್ತೆ ಬಂದು ಇಲ್ಲಿ ಆ ಯುವಕನ ಬೋರೇಶ್ ಅನ್ನೋನ ಜೊತೆಗೆ ಇರ್ತಾಳೆ. 3 ತಿಂಗಳ ಈಗ ಗರ್ಭಿಣಿ ಕೂಡ ಆಕೆ ಆಗಿರುವಂಥದ್ದು. ಆದರೆ ಆಕೆ ಯಾವಾಗ ಗರ್ಭಿಣಿ ಆಗ್ತಾಳೆ ಅದಾದ ಬಳಿಕ ಈತ ಬೋರೇಶ್ ಮತ್ತು ಅವರ ಕುಟುಂಬಸ್ಥರು ಆಕೆಗೆ ಮಗುವನ್ನು ತೆಗೆಸುವಂತೆ ಗರ್ಭಪಾತ ಮಾಡುವಂತೆ ಒತ್ತಾಯ ಕೂಡ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಸಾಕಷ್ಟು ಬಾರಿ ಕಿರುಕುಳ ಕೂಡ ಕೊಡ್ತಾ ಇರ್ತಾರೆ. ಈಕೆ ತವರು ಮನೆಯಲ್ಲಿ ರಾಣಿಯಾಗಿದ್ದಂತಹ ಈಕೆ ಇಲ್ಲಿ ಬಂದು ಶೆಡ್ನಲ್ಲಿ ಎಷ್ಟೋ ಏನು ಪ್ರೀತಿಸಿದ ತಪ್ಪಿಗೆ ಹೇಗೋ ಜೀವನ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಕಾಲ ಕಳೆಯುವಂಥ ಸಂದರ್ಭದಲ್ಲೇ ಈಗ ಗರ್ಭಪಾತ ಅನ್ನುವಂತಹ ಕಾರಣಕ್ಕಾಗಿ ಸದ್ಯ ಸಾಕಷ್ಟು ಮಾನಸಿಕವಾಗಿ ಕೂಡ ಆಕೆ ಕುಗ್ಗಿರ್ತಾಳೆ. ಯಾವಾಗ ಆಕೆ ಒಲ್ಲೆ ಅಂತಾಳೆ ಆಗ ಆಕೆಯನ್ನು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅನ್ನುವಂತಹ ಮತ್ತು ಆರೋಪ ಕೂಡ ಈಗ ಮಾಡಿರುವಂಥದ್ದು. ಸದ್ಯ 2 ಟೀಮನ್ನು ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಸದೇವೆಲ್ಲ ಮಾಹಿತಿಗಾಗಿ.